ಗಂಡ ಹೆಂಡತಿ ಸೇರಿ ಮಾಡೋ ಪೂಜೆ ಇದು, ಹಾಗೆಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು. ಗಂಡ ಹೆಂಡತಿ? ಯಾರ್ ಗಂಡ ಯಾರ್ ಹೆಂಡತಿ? ಏನ್ ನನಗೆ ಮೋಸ ಮಾಡಕ್ ನೋಡ್ತಿದ್ರಾ? ಆಗ್ಲೇ ಒಂದ್ ಮದುವೆ ಆಗಿರೋ ನಿಮ್ ಸೆಕೆಂಡ್ ಹ್ಯಾಂಡ್ ಮಗಗೆ ನಾನೇ ಬೇಕಾಯ್ತಾ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಾಳ್ ಹಾಳು ಮಾಡಿದಿರಲ್ಲ, ಇದು ಸರಿನಾ? ಅದನ್ನ ಮನೆಗೆ ಹೋಗಿ ಮಾತಾಡ್ತೀಯಂತೆ. ಯಾರ ಮನೆಗೆ? ನಿಮ್ ಮನೆಗೆ ಯಾವಳು ಬರ್ತಾಳೆ? ಇಷ್ಟೆಲ್ಲ ಆದ್ಮೇಲೂ ನಾನ್ ನಿಮ್ಮನೆಗೆ ಬರಕ್ ನಂಗೇನ್ ತಲೆ ಕೆಟ್ಟಿದ್ಯಾ? ನೀವೆಲ್ಲ ಮೋಸ್ಕಾರರು. ಐಶ್ವರ್ಯ, ಅಲ್ಲಿ ಬಿಗಿ ಹಿಡಿದು ಮಾತಾಡು. ಯಾರ ಜೊತೆ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇರ್ಲಿ ಮೈ ಮೇಲೆ. ಯಾಕೆ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಬೇಕು? ನೀವೇನ್ ಸಾಚನಾ? ನಾನ್ಯಾಕೆ ನಿಮಗೆ ಹೆದರ್ಕೋಬೇಕು? ನೀವು ಸತ್ಯವಂತರಾಗಿದ್ರೆ ನಾನ್ ನಿಮ್ಗೆ ಗೌರವ ಕೊಟ್ಟಿದ್ದೆ. ಇಷ್ಟು ದಿನ ನೀವು ಒಳ್ಳೆಯವರು ಅನ್ಕೊಂಡು ಗೌರವ ಕೊಟ್ಟೆ. ಇನ್ಮೇಲೆ ಯಾರೇ ಕೇರ್ ಮಾಡ್ತಾರೆ ನಿಮ್ಗೆ? ದ್ರೋಹ ಮಾಡಿ. ದ್ರೋಹ? ಯಾವುದು ದ್ರೋಹ? ಯಾರು ನೀನು ದ್ರೋಹ ಮಾಡಿರೋದು? ಹೋಗಿ ನಿನ್ ತಾಯಿ ಹತ್ರ ಕೇಳು. ನನ್ ತಾಯಿ ಹತ್ರ ಏನ್ರಿ ಕೇಳೋದು? ನೀವ್ ಮದ್ವೆ ಮುಂಚೆನೆ ಹೇಳ್ಬೇಕಾಗಿತ್ತು. ಹೇಳಿಲ್ಲ ಅಂತ ಯಾರು ಹೇಳಿದ್ರು? ಗೊತ್ತಾ ಸತ್ಯ ಏನು ಅಂತ? ನಿನ್ ಸಂಬಂಧ ಬಂದಾಗ್ಲೇ ನನ್ನ ಮಗನಿಗೆ ಒಂದು ಮದುವೆ ಆಗಿದೆ, ಅದು ಮುರಿದು ಬಿದ್ದಿದೆ ಅಂತ ಹೇಳಿದ್ದೆ. ಆದ್ರೆ ನಿಮ್ಮಮ್ಮ ಪರವಾಗಿಲ್ಲ ಅಂತ ಹೇಳಿ ನಮ್ ಸಂಬಂಧ ಒಪ್ಕೊಂಡ್ರು. ಸುಳ್ಳು ಸತ್ಯನೋ ನಿನ್ ತಾಯಿನ ಹೋಗಿ ಕೇಳು. ಇದೆಲ್ಲ ಆಗಿದ್ದು ಅಮ್ಮನಿಂದಾನೆ. ನೀನು ಮಾಡೋ ತಪ್ಪು ಮಾಡ್ಬಿಟ್ಟು ಅಮ್ಮನ ಮೇಲೆ ಹಾಕ್ತೀಯ? ಈ ವಿಷಯ ನೀನು ಮುಂಚೆನೆ ಹೇಳ್ಬೇಕಾಗಿತ್ತು. ಮದುವೆ ಆಗಿರೋ ವಿಷಯ ಮುಚ್ಚಿಡಕ್ಕಾಗತ್ತಾ? ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಗೊತ್ತಾಗಬಾರ್ದು ಅಂತ ಅಮ್ಮನೇ ತಾನೇ ಹೇಳಿದ್ದು. ಬರಲಿಲ್ಲ? ಬರಲ್ವಂತೆ. ಬರಲ್ಲ ಅಂದ್ರೆ ಏನಮ್ಮ ಮಾಡೋದು? ದಂಪತಿ ಇಬ್ಬರು ಕುಳಿತುಕೊಂಡು ಪೂಜೆ ಮಾಡಲೇಬೇಕು. ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀನಿ. ಹಾಗೆಲ್ಲ ಯಾರನ್ನು ಕೂರ್ಸೋಕ್ಕಾಗಲ್ಲ, ದಂಪತಿಗಳೇ ಆಗ್ಬೇಕು. ಯಾರನ್ನ ಕರ್ಕೊಂಬಂದು ಪೂಜೆ ಮಾಡಿಸ್ಬಾರ್ದು ಅಂತ ನನಗೂ ಗೊತ್ತಿದೆ. ಇವಳು ಕಾಂತಿ, ನನ್ನ ಸೊಸೆ. ಕಾಂತಿ, ಹೋಗಿ ಮಂಜುನಾಥನ ಪಕ್ಕ ಕೂತ್ಕೋ, ಪೂಜೆ ನಡೀಲಿ. ಓಂ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ತ್ವಃ ಓಂ ಮಹಃ ಓಂ ಜನಃ ಓಂ ದತ್ತಂ ಓಂ ದತ್ತವರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸ್ವರೋಂ ಪೂರ್ವೋತ್ತರಾಯಂ ದೇವನಿಷ್ಠಾಯಾಂ ಶುಭದಿತೋ. ತಪ್ಪು ತಿಳ್ಕೊಬೇಡಿ. ಅವನ ಜಾತಕ ನೋಡಿದಾಗ ಇನ್ನೊಂದು ಹೆಣ್ಣಿನ ಛಾಯೆ ಕಾಣ. ಒಂದು ಹೆಣ್ಣು ಜೀವಕ್ಕೆ ನಿಮ್ಮ ಮಗನಿಂದ ಅನ್ಯಾಯ ಆಗಿದೆ. ಜಾತಕದ ಪ್ರಕಾರ ನೀವು ಮೊದಲನೇ ಹೆಂಡತಿ ಅಲ್ಲ. ನಿನಗಿಂತ ಮೊದಲು ಇವನ ಜೀವನದಲ್ಲಿ ಒಂದು ಹೆಣ್ಣು ಬಂದೋಗಿದೆ. ಅವಳಿಗೆ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿದ್ದಾರೆ, ಆಮೇಲೆ ದ್ರೋಹ ಮಾಡಿದ್ದಾರೆ. ಯಾಕೆ ಹೀಗಾಗ್ತಿದೆ ನನಗೆ? ನಾನು ಏನ್ ತಪ್ಪು ಮಾಡಿದ್ದೆ? ಅಪ್ಪ ಅಮ್ಮನ ನನಗೆ ಮೋಸ ಮಾಡ್ಬಿಟ್ರ? ನಾನೇನ್ ಮಾಡ್ಲಿ ಈಗ? ಇಲ್ಲ, ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನಾನು ಇದಕ್ಕೆ ಸೇಟ್ ತೀರಿಸ್ಕೊಳ್ತೀನಿ. ಅಲ್ವೇ, ಮಾತಾಡ್ತಾ ಇರೋವಂಥದ್ದೇನಾಯ್ತು ಅದನ್ನಾದ್ರೂ ಹೇಳು. ಯಾರಾದ್ರೂ ತೊಂದರೆ ಕೊಟ್ರ, ಕಾಟ ಕೊಟ್ರ? ಹೇಳು, ವಿಚಾರಿಸೋಣ. ನನಗೆ ಯಾರು ಕಾಟ ಕೊಡ್ಬೇಕು, ತೊಂದರೆ ಮಾಡ್ಬೇಕು? ಅದಕ್ಕೆ ನಮ್ಮವರೇ ಇದಾರಲ್ಲ. ಹೆತ್ತವ್ರೆ ಕತ್ ಹಿಡ್ಕಕ್ ಬಂದ್ಮೇಲೆ ಬೇರೆಯವ್ರನ್ನ ಆಡ್ಕೊಂಡು ಏನ್ ಪ್ರಯೋಜನ? ನೋಡಮ್ಮ, ನಂಗೆ ಡಿಸ್ಟರ್ಬ್ ಮಾಡ್ಬೇಡ. ಲೀವ್ ಮಿ ಅಲೋನ್.